ಟಿ20 ಮತ್ತು ಟೆಸ್ಟ್ ಎರಡನ್ನೂ ಸೇರಿಸಿ ಒಂದು ಕ್ರಿಕೆಟ್ ಫಾರ್ಮ್ಯಾಟ್ ಮಾಡಬೇಕು ಎಂಬ ಕೂಗು ಹಲವು ದಿನಗಳಿಂದ ಇತ್ತು. ಆದರೆ ಈಗ ಆ ಕನಸು ನನಸಾಗ್ತಾ ಇದೆ. ಇಲ್ಲಿಯವರೆಗೆ ಕ್ರಿಕೆಟ್ನ 3 ಸ್ವರೂಪಗಳಲ್ಲಿ ಆಡಲಾಗ್ತಿದೆ. ಟಿ20, ಏಕದಿನ ಮತ್ತು ಟೆಸ್ಟ್ ಸ್ವರೂಪಗಳಲ್ಲಿ ಆಡಲಾಗ್ತಾ ಇದೆ. ಈಗ ನಾಲ್ಕನೇ ಸ್ವರೂಪದ ಕ್ರಿಕೆಟ್ ಹೊರಹೊಮ್ಮುತ್ತಿದ್ದು ಅದಕ್ಕೆ ಟೆಸ್ಟ್ 20 ಎಂದು ಹೆಸರಿಡಲಾಗಿದೆ. ಟೆಸ್ಟ್ ಮತ್ತು ಟಿ20 ಸ್ವರೂಪಗಳ ಸಂಯೋಜನೆಯನ್ನ ಈ ಹೊಸ ಸ್ವರೂಪದಲ್ಲಿ ಕಾಣಬಹುದು. ಇದು ವಿಶ್ವದ ಮೊದಲ 80 ಓವರ್ಗಳ ಸ್ವರೂಪವಾಗಿರುತ್ತದೆ. ಎರಡು ತಂಡಗಳು ಟೆಸ್ಟ್ನಂತೆ ತಲಾ 20 ಓವರ್ಗಳ 2 ಇನ್ನಿಂಗ್ಸ್ಗಳನ್ನ ಆಡುವ ಅವಕಾಶವನ್ನ ಪಡೆಯುತ್ತವೆ. ಅಂದ್ರೆ ಪ್ರತಿ ತಂಡವು 2 ಬಾರಿ ಬ್ಯಾಟಿಂಗ್ ಮಾಡ್ತದೆ. ಟೆಸ್ಟ್ ಪಂದ್ಯದಂತೆಯೇ ಟೆಸ್ಟ್ ಮತ್ತು ಟಿ20 ಕ್ರಿಕೆಟ್ನ 2 ನಿಯಮಗಳು ಈ ಸ್ವರೂಪದಲ್ಲಿ ಅನ್ವಯವಾಗ್ತವೆ. ಟೆಸ್ಟ್ 20 ಪಂದ್ಯದ ಫಲಿತಾಂಶವನ್ನ ಹೇಗೆ ನಿರ್ಧರಿಸಲಾಗುತ್ತದೆ ಎಂಬ ಪ್ರಶ್ನೆಯು ಉದ್ಭವಿಸುತ್ತದೆ. ಈ ಪಂದ್ಯದಲ್ಲಿ ಗೆಲುವು, ಸೋಲು, ಟೈ ಅಥವಾ ಡ್ರಾ ಸಾಧ್ಯತೆ ಇದೆ. ಇದರಿಂದಾಗಿ ಟೆಸ್ಟ್ ಜೊತೆಗೆ ಟಿ20 ಕ್ರಿಕೆಟ್ ಅನ್ನ ಸಹ ಆನಂದಿಸಬಹುದು. ಮೊದಲ ಇನ್ನಿಂಗ್ಸ್ ನಲ್ಲಿ ಒಂದು ತಂಡ 75 ರನ್ಗಳಿಂದ ಹಿಂದೆ ಇದ್ರೆ ಅದು ಫಾಲೋ ಆನ್ ಆಡಬೇಕಾಗ್ತದೆ. ಆದ್ರೆ ಈ ಸ್ವರೂಪದಲ್ಲಿ ಚೆಂಡು ಕೆಂಪು ಅಥವಾ ಬಿಳಿ ಬಣ್ಣದಾಗಿರುತ್ತದೆಯೇ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ.